HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪ್ರಕೃತಿಯ ಅವಾಂತರಗಳಿಗೆ ಕಾಡು ನಾಶವೇ ಕಾರಣ. ಅಕ್ರಮ ಗಣಿಗಾರಿಕೆ, ಜಾಗ ಒತ್ತುವರಿ, ಮರ ನಾಶ ನಿಲ್ಲಿಸಲು ಒತ್ತಾಯ. ಅರಣ್ಯ ಉಳಿಸಲು ನ್ಯಾಯಾಲಯದ ಮೊರೆ ಹೋಗುವ ಎಚ್ಚರಿಕೆ ನೀಡಿದ ವಕೀಲರು. ಬಸ್ ನಿಲ್ದಾಣವನ್ನ ಬೇರೆಡೆಗೆ ಸ್ಥಳಾಂತರಿಸದೆ ಅಭಿವೃದ್ಧಿಪಡಿಸುವಂತೆ ಆಗ್ರಹ. ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಪ್ರತಿಭಟನೆ, ಮನವಿ ಪತ್ರ ಸಲ್ಲಿಕೆ. ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಸಚಿವರಿಗೆ ಶಾಸಕ HK ಸುರೇಶ್ ಮನವಿ. ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಸಾಕಷ್ಟು ಹಾನಿ. ಪ್ಯಾಕೇಜ್ ಘೋಷಣೆಗೆ ಶಾಸಕ ಮಂಜುನಾಥ್ ಒತ್ತಾಯ. ನಿಲ್ಲದ ದೊಡ್ಡ ತಪ್ಪಲು ಗುಡ್ಡ ಕುಸಿತ, ಮತ್ತೆ ಬಂದಾದ ಶಿರಾಡಿ ರಸ್ತೆ ಸಂಚಾರ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೇರಳವಾದ ಅರಣ್ಯ ಸಂಪತ್ತಿದ್ದು, ಹಲವಾರು ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಅಕ್ರಮ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಅಕ್ರಮ ಕಾಡು ಒತ್ತುವರಿ, ಕಾಡು ನಾಶ ನಿರಂತರವಾಗಿ ನಡೆದಿದ್ದು, ತಕ್ಷಣ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಅರಣ್ಯ ಉಳಿಸಲು ಸಾರ್ವಜನಿಕ ಹಿತಾಸಕ್ತಿಯಿಂದ ನ್ಯಾಯಾಲಯದ ಕದ ತಟ್ಟುವ ಕಾರ್ಯಕ್ಕೆ ಚಾಲನೆ ಕೊಡಲಾಗುವುದೆಂದು ವಾಯ್ಸ್ ಆಫ್ ಪಬ್ಲಿಕ್ನ ಸಂಸ್ಥಾಪಕ ಮತ್ತು ವಕೀಲ NP ಅಮೃತೇಶ್ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಹೇರಳವಾದ ಅರಣ್ಯ ಸಂಪತ್ತಿದ್ದು, ಇಡೀ ಭಾರತ ದೇಶದಲ್ಲಿ ನಾವು 15-16ನೇ ಸ್ಥಾನದಲ್ಲಿದ್ದೇವೆ. ಪ್ರತಿಶಃ 33% ಅರಣ್ಯ ಪ್ರದೇಶ ಇರಬೇಕೆಂದು ಸಾಮಾನ್ಯ ನೀತಿಯಾಗಿದೆ. ಆದರೆ ಹಲವಾರು ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದ ಅಕ್ರಮ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಅಕ್ರಮ ಒತ್ತುವರಿ, ಅಕ್ರಮ ಕಾಡುನಾಶ ನಿರಂತರವಾಗಿ ನಡೆದಿದ್ದು, ಕರ್ನಾಟಕದಲ್ಲಿ ಕೇವಲ 21.01 ಅರಣ್ಯವಿದೆ. ಈ ಹಿಂದೆ ನಡೆದ ಘಟನೆಗಳನ್ನು ನೆನಪಿಸಿಕೊಂಡರೆ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಕನಕಪುರಗಳಲ್ಲಿ ನಡೆದಂತಹ ಅಕ್ರಮ ಗಣಿಗಾರಿಕೆಯ ಚಿತ್ರಣ ನಮ್ಮ ಕಣ್ಣ ಮುಂದೆ ಬಂದು ಅಪಾರವಾದ ಅರಣ್ಯ ನಾಶವಾಗಿರುವುದು ಕಂಡುಬರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಿಂದ ಹೆಚ್ಚಿನ ಅರಣ್ಯ ನಾಶ, ಅಕ್ರಮ ಗಣಿಗಾರಿಕೆ ತಪ್ಪಿರುತ್ತದೆ ಎಂದರು. 10-15 ವರ್ಷಗಳ ಹಿಂದೆ ನಿಂತಿದ್ದಂತಹ ಅಕ್ರಮ ಗಣಿಗಾರಿಕೆಯು ಮತ್ತೊಂದು ಸ್ವರೂಪದಲ್ಲಿ ರಾಜ್ಯದಲ್ಲಿ ತಲೆ ಎತ್ತುತ್ತಿದೆ. ಇದಕ್ಕೆ ರಾಜ್ಯ, ಜಿಲ್ಲೆ, ತಾಲೂಕಿನ ಪ್ರಭಾವಿ ರಾಜಕಾರಣಿಗಳು, ನೇರವಾಗಿ ಅರಣ್ಯ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳ ಪ್ರಭಾವ, ಮಠದ ಸ್ವಾಮೀಜಿಗಳ ಮತ್ತು ಅರಣ್ಯ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು ಬೆಂಬಲದಿಂದ ಹಾಸನ ಜಿಲ್ಲೆಯ ಅರಕಲಗೂಡು, ಚನ್ನರಾಯಪಟ್ಟಣಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ, ಕ್ರಷರ್ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಅಧಿಕರಿಸಿ ಸ್ಥಗಿತಗೊಂಡಿದ್ದ ಕಲ್ಲು ಗಣಿ ಮತ್ತು ಕ್ರಷರ್ ಚಟುವಟಿಕೆಗಳನ್ನು ನಿರಂತರವಾಗಿ ಪರೋಕ್ಷವಾಗಿ ನಡೆಸುತ್ತಿದ್ದಾರೆ ಎಂದು ದೂರಿದರು. ತಕ್ಷಣ ಜಿಲ್ಲಾಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ತಕ್ಷಣ ಕಾನೂನು ಕ್ರಮಗಳನ್ನು ಸಂಬಂಧಪಟ್ಟವರು ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಅರಣ್ಯ ಉಳಿಸಲು ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾನ್ಯ ನ್ಯಾಯಾಲಯದ ಕದ ತಟ್ಟುವ ಕಾರ್ಯಕ್ಕೆ ಚಾಲನೆ ಕೊಡಬೇಕೆಂದು ತೀರ್ಮಾನಿಸಿರುತ್ತೇವೆ ಎಂದು ತಮ್ಮ ಉದ್ದೇಶವನ್ನು ತಿಳಿಸಿದರು. ವಾಯ್ಸ್ ಆಫ್ ಪಬ್ಲಿಕ್ನ ಸಂಚಾಲಕಿ ದೀಕ್ಷಾ ಅಮೃತೇಶ್, ಹಿನಾ ಕೌಸರ್, ವಕೀಲರಾದ ಗಿರೀಶ್ ಗೌಡ, ಆನಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸೋಮವಾರಪೇಟೆ ತಾಲೂಕು ಶನಿವಾಸಂತೆ ಗ್ರಾಮದಿಂದ ಬಂದಂಥ ನಮಗೆ ಮಲೆನಾಡು, ಇದು ಹಾಸನ ಸಹ ಮಲೆನಾಡು. ನಾನು ಇಲ್ಲೇ ಓದಿದ್ದು, M ಕೃಷ್ಣ NDRK ಕಾಲೇಜ್ ಏನು PUC ಇಲ್ಲ ಮಾಡಿ ಫಸ್ಟ್ ಡಿಗ್ರಿ ಎಲ್ಲ ಮಾಡುವ. ಅದರಿಂದ ನನಗೆ ಹಾಸನ ಬಗ್ಗೆ ಒಂದು ಅಭಿಮಾನ ಇದೆ. ಮತ್ತು ಆಲೂರು ತಾಲೂಕಿಂದ ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು 10-15 ವರ್ಷಗಳ ಹಿಂದೆ ಗಣಿ ದೊಡ್ಡದಾಗಿ ಸದ್ದು ಮಾಡಿತ್ತು, ಗಣಿಗಾರಿಕೆ. ಅದು ಬಳ್ಳಾರಿ, ರಿಪಬ್ಲಿಕ್ಕು, ಕನಕಪುರ, ತುಮಕೂರು, ಚಿತ್ರದುರ್ಗ ಡಿಸ್ಟಿಕ್ಗಳಲ್ಲಿ. ಅವೆಲ್ಲ ಬೇರೆ ಆ ಪೆಬಲ್ಸ್ ತೊಗೊಂಡು ಹೋಗುವಂಥ. ಈಗ ಅದು ಮತ್ತೊಂದು ರೂಪದಲ್ಲಿ ಬ್ಯಾಕ್ಡೋರ್ ಎಂಟ್ರಿ ತೆಗೆದುಕೊಂಡಿದೆ. ಅದು ಈಗ ಹೊಳೆಯಲ್ಲಿ ನೀರಿಲ್ಲದೆ ಮತ್ತು ಅದಕ್ಕೆ ಏನು ರಿವರ್ ಸ್ಯಾಂಡ್, ಕಟ್ಟಡಕ್ಕೆ ರಿವರ್ ಸ್ಯಾಂಡ್ ಕಡಿಮೆ ಆಗಿದ್ದರಿಂದಾಗಿ M ಸ್ಯಾಂಡ್ ಅಂತ ಮಿನರಲ್ ಸ್ಯಾಂಡ್ಗಳು ಬರ್ತಾಯಿದೆ. ಏನು ದೊಡ್ಡ ದೊಡ್ಡ ಬಂಡೆಯನ್ನು ಒಡೆದು ಕ್ರಷರ್ಗಳಲ್ಲಿ ಕೊಟ್ಟು ಅದನ್ನು ಇದು ಮಾಡ್ತಿರೋ ತಮಗೆಲ್ಲರಿಗೂ ತಿಳಿದಿರೋಂಥ ವಿಚಾರ. ಅರಕಲಗೂಡು ತಾಲೂಕಿನಲ್ಲಿ 158 ಎಕರೆ 32 ಗುಂಟೆ 158 ಎಕರೆ 32 ಗುಂಟೆ ತಾಲೂಕಿನೊಳಗೆ ಇರುವಂತಹ ಮುದುಗನೂರು ಕಾವಲ್ ಸರ್ವೆ ನಂಬರ್ 1. ಇದು ಸರಿಸುಮಾರು ಒಂದು 100-150 ವರ್ಷ ಹಿಂದಿನಿಂದಲೂ ಹೀಗೇ ಬಂದಿದೆ. ಮುದುಗನೂರು ಕಾವಲು ಈ ಅರಣ್ಯ ಪ್ರದೇಶ ಸರ್ಕಾರಿ ಅರಣ್ಯ ಪ್ರದೇಶ. ಇದು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಮುಂದೆ ಅರಸೀಕಟ್ಟೆ, ಬಾಣಾವಾರ, ದೊಡ್ಡ ಮಗ್ಗೆ, ಹಾಗೆ ನಮ್ಮ ಕೊಡಗಿನ ಬಾರ್ಡ್ರಿಗೆ ಹೋಗಿ ಬರುವಂಥ ದೊಡ್ಡ ಪ್ರದೇಶ. ಈ ಪ್ರದೇಶದಲ್ಲಿ ಬೇಲೂರಿನಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದು ಶಾಸಕ HK ಸುರೇಶ್ ಹೇಳಿದರು.
ಬೇಲೂರಿನ ಹೈಟೆಕ್ ಬಸ್ ನಿಲ್ದಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಜನಾಭಿಪ್ರಾಯ ಸಭೆಯಲ್ಲಿ ಈಗ ಇರುವ ಸ್ಥಳದಲ್ಲಿ ವಿಸ್ತರಣೆ ಮಾಡಿ ಅಲ್ಲೇ ನಿರ್ಮಾಣ ಮಾಡಲು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಅಭಿಪ್ರಾಯ ವ್ಯಕ್ತಪಡಿಸಿದ ಹಿನ್ನೆಲೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಲೋಕೋಪಯೋಗಿ ಇಲಾಖೆಗೆ ಸೇರಿರುವ ಸ್ವಲ್ಪ ಜಾಗವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಮಂಜೂರು ಮಾಡುವಂತೆ ಮಾಡಲಾಯಿತು ಎಂದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸುರೇಶ್, ಪ್ರಸ್ತುತ ಬಸ್ ನಿಲ್ದಾಣವು ತುಂಬಾ ಕಿರಿದಾಗಿರುವುದರಿಂದ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಹೆಚ್ಚಾಗಿ ಬರುವುದರಿಂದ ನಿಲ್ದಾಣದ ಪಕ್ಕದಲ್ಲಿರುವ ಹಳೆ ಪ್ರವಾಸಿ ಮಂದಿರದ ಪಕ್ಕದಲ್ಲಿರುವ ಖಾಲಿ ಜಾಗ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಜಾಗವನ್ನು ಒಟ್ಟುಗೂಡಿಸಿ ಬಸ್ ನಿಲ್ದಾಣವನ್ನು ತೆರವು ಮಾಡುವುದರಿಂದ ಸಾರ್ವಜನಿಕರಿಗೆ ಹಾಗೂ ಬರುವಂತಹ ಪ್ರವಾಸಿಗರಿಗೆ ಅನುಕೂಲವಾಗುತ್ತೆ ಎಂದರು. ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಹಣ ಬಿಡುಗಡೆ ಮಾಡಿದರೆ ಅನುಕೂಲವಾಗುತ್ತೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ತುರ್ತಾಗಿ ಮಂಜೂರು ಮಾಡುವಂತೆ ಮನವಿ ಮಾಡಲಾಗಿದೆ ಎಂದರು. ಬಸ್ ನಿಲ್ದಾಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿ ಕ್ಷೇತ್ರದ ಜನರ ಸೇವೆಗೆ 24 ಗಂಟೆ ನಿರಂತರವಾಗಿ ಸೇವಕನಾಗಿ ತಾಲೂಕಿನ ಗ್ರಾಮಗಳ ಮನೆ ಮನೆಗೆ ಭೇಟಿ ನೀಡಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅಧಿಕಾರಿಗಳೊಂದಿಗೆ ಜನರ ಸೇವೆ ಸಲ್ಲಿಸುತ್ತಿದ್ದೇನೆ ಮತ್ತು ನನ್ನ ವೈಯಕ್ತಿಕಕ್ಕಾಗಿ ಬಸ್ ನಿಲ್ದಾಣ ನಿರ್ಮಿಸಲು ಮುಂದಾಗಿಲ್ಲ. ಅಧಿಕಾರಿಗಳು ಪರಿಶೀಲನೆಯಲ್ಲಿ ಈಗಿರುವ ಬಸ್ ನಿಲ್ದಾಣ ಸ್ಥಳ ಚಿಕ್ಕದಾಗಿದ್ದು ಪ್ರತಿನಿತ್ಯ 800ಕ್ಕೂ ಹೆಚ್ಚು ಬಸ್ಗಳು ನಿಲ್ದಾಣಕ್ಕೆ ಬರುತ್ತಿದ್ದು ಈ ಸ್ಥಳದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸಲು ಸ್ಥಳದ ಕೊರತೆ ಇದ್ದು ಹಾಗಾಗಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಪಿಡಿಒ ಸರಸ್ವತಿ, ಪುರಸಭಾ ಮುಖ್ಯಾಧಿಕಾರಿ ಸುಜಯ್, ಆರೋಗ್ಯಾಧಿಕಾರಿ ಲೋಹಿತ್, ಮುಖಂಡರಾದ ಎಚ್ಎಂ ದಯಾನಂದ್, ವಿನಯ್, ಕಸಾಪ ಕಾರ್ಯದರ್ಶಿ ಬಿಬಿ ಶಿವರಾಜ್, ಸಣ್ಣ ನೀರಾವರಿ ಇಲಾಖೆ ಎಇಇ ಸುಂದರರಾಜ್, ಬಿಜೆಪಿ ನಗರಾಧ್ಯಕ್ಷ ವಿನಯ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಯಾರು ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಗೊತ್ತಿಲ್ಲ. ಬಹುಶಃ ಯಾವ ದೃಷ್ಟಿನಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡನ್ನು ಕಳೆದ ಇದರಲ್ಲಿ ಏನು ಅಧಿಕಾರಿಗಳು ಅವರು ಸರ್ವೆಯನ್ನು ಮಾಡಿ ಅವರು ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಏನಂತ, ರಸ್ತೆಯನ್ನು ಇಲ್ಲಿ ರಾಯಪುರದ ಹತ್ರ ಇರ್ತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ, ಇಲ್ಲಿ ಸ್ಥಳ ಕಡಿಮೆ ಇದೆ ಅಂತಕ್ಕಂಥದ್ದನ್ನು. ಆದರೆ ನಾವು ಮನವಿಯನ್ನು ಮಾಡಿದ್ದೀವಿ, ಇರ್ತಕ್ಕಂಥದ್ರಲ್ಲೇ PWD ಅವರು ಜಾಗವನ್ನು ಕೊಟ್ಟು ಈ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಸ್ ಸ್ಟ್ಯಾಂಡನ್ನು ಅಗಲೀಕರಣ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಇಲ್ಲೇ ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಮನವಿಯನ್ನು ಮಾಡಿದ್ದೀವಿ. ಮೊನ್ನೆ ತಮಗೆಲ್ಲ ಗೊತ್ತಿದ್ದಂಗೆ ಶನಿವಾರ ಆದಂಥ ಮೀಟಿಂಗಲ್ಲಿ ಸಣ್ಣ ಪುಟ್ಟ ಅಂದರೆ ಮಾಹಿತಿ ಇಲ್ಲದಲೇ ಸಣ್ಣ ಪುಟ್ಟ ಗೊಂದಲ ಆಗಿದೆ. ಅದಾದ ನಂತರ ನಾನು PWD ಇದು ಲೋಕೋಪಯೋಗಿ ಸಚಿವರನ್ನು ಭೇಟಿ ಮಾಡಿ ದಯವಿಟ್ಟು ಇದಕ್ಕೆ ಅವಕಾಶವನ್ನು. ಸಕಲೇಶಪುರ ತಾಲೂಕಿನಲ್ಲಿ ಉಂಟಾಗಿರುವ ಮಳೆ ಹಾನಿಗೆ ಸರ್ಕಾರ ಕೂಡಲೇ ವಿಶೇಷ ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಶಾಸಕ ಸಿಮೆಂಟ್ ಮಂಜು ಒತ್ತಾಯಿಸಿದರು. ಸಕಲೇಶಪುರ ಪಟ್ಟಣದಲ್ಲಿ ತುಂಬಿ ಹರಿಯುತ್ತಿರುವ ಹೇಮಾವತಿ ನದಿ ಹಾಗೂ ಹೊಳೆಮಲ್ಲೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿರುವ ನೀರು ಹೆನ್ನಲಿ ಕೃಷ್ಣಪುರ ಗಾಣದ ಹೊಳೆ ಬಳಿ ಮಳೆ ಹಾನಿ ವೀಕ್ಷಿಸಿ ಮಾತನಾಡಿದ ಅವರು, ಕಳೆದ 2 ತಿಂಗಳಿನಿಂದ ಸಕಲೇಶಪುರ ತಾಲೂಕಿನಲ್ಲಿ ಎಡಬಿಡದೆ ಸುರಿದಿರುವ ಧಾರಾಕಾರ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಬೆಳೆಗಾರರು ಬೆಳೆದ ಕಾಫಿ, ಮೆಣಸು, ಅಡಿಕೆ, ಭತ್ತ ಮುಂತಾದ ಬೆಳೆಗಳು ಮಳೆ ರಭಸಕ್ಕೆ ನೆಲಕ್ಕುರುಳಿವೆ ಎಂದರು. ತಾಲೂಕಿನಲ್ಲಿ ಹಲವಾರು ಕಿರು ಸೇತುವೆಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು, ತಡೆಗೋಡೆ ರಸ್ತೆ ಬದಿಯ ಗುಡ್ಡ ಕುಸಿದು ಬಿದ್ದಿದೆ. ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಮಳೆಯಿಂದಾಗಿ 100ಕ್ಕೂ ಹೆಚ್ಚು ಮನೆಗಳು ಹಾನಿ ಉಂಟಾಗಿದೆ. ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮಳೆ ಸುರಿದಿರುವುದರಿಂದ ಬಯಲು ಸೀಮೆ ರೈತರಿಗೆ ಅನುಕೂಲವಾದರೆ ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷ ನಷ್ಟ ಉಂಟಾಗುತ್ತಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಕಲೇಶಪುರಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಹೇಳಿದರು. ಈ ಬಗ್ಗೆ ಬೃಹತ್ ನೀರಾವರಿ ಸಚಿವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ರೊಂದಿಗೆ ಚರ್ಚಿಸಿ ಮನವಿ ಮಾಡಿದ್ದೇನೆ. ವಿಧಾನಸಭಾ ಅಧಿವೇಶನ ಇದ್ದಿದ್ದರಿಂದ ಕ್ಷೇತ್ರದ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಲು ಸಾಧ್ಯವಾಗಿರಲಿಲ್ಲ. ಎಂದಿನಿಂದ ಎಲ್ಲ ಭಾಗಕ್ಕೂ ಪ್ರವಾಸ ಮಾಡಿ ಮಳೆಯಿಂದ ಉಂಟಾಗಿರುವ ಹಾನಿ ನಷ್ಟದ ಬಗ್ಗೆ ಮಾಹಿತಿ ಪಡೆದು ವರದಿ ಮಾಡಿ ಸರ್ಕಾರಕ್ಕೆ ಪರಿಹಾರ ಬಿಡುಗಡೆ ಮಾಡಲು ಒತ್ತಾಯಿಸಲಾಗುವುದೆಂದು ಹೇಳಿದರು. ಕಳೆದ 15 ದಿನಗಳಿಂದ ಸುರಿಯುತ್ತಿದ್ದ ಮಳೆ ಶನಿವಾರ ಪೂರ್ತಿ ಬಿಡುವು ನೀಡಿದ್ರೂ ಮಳೆಯ ಅವಘಡಗಳು ಇನ್ನೂ ನಿಂತಿಲ್ಲ. ಶುಕ್ರವಾರ ರಾತ್ರಿಯಿಂದ ಹೇಮಾವತಿ ನದಿಯ ಹರಿವು ಹೆಚ್ಚಾದ ಪರಿಣಾಮ ಪಟ್ಟಣದ ಆಜಾದ್ ರಸ್ತೆ 50ಕ್ಕೂ ಹೆಚ್ಚು ಅಂಗಡಿಗಳು ಹಾಗೂ ಮನೆಯೊಳಗೆ ನೀರು ನುಗ್ಗಿದೆ. ಎಡಕುಮರಿ ಕಡಗರವಳ್ಳಿ ನಡುವಿನ 63ನೇ ಕಿಲೋಮೀಟರ್ನ ರೈಲ್ವೆ ಹಳಿ ಮೇಲೆ ಗುಡ್ಡದ ಮಣ್ಣು ಕುಸಿದ ಪರಿಣಾಮ ನಿನ್ನೆ ಶುಕ್ರವಾರ ರಾತ್ರಿಯಿಂದ ರೈಲ್ವೆ ಸಂಚಾರ ರದ್ದುಪಡಿಸಲಾಗಿದೆ. ರೈಲ್ವೆ ಹಳಿ ಮೇಲೆ ಬಿದ್ದಿರುವ ಮಣ್ಣು ತೆರವು ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡ ತಪ್ಪಲಿನಲ್ಲಿ ಮತ್ತೆ ಗುಡ್ಡ ಕುಸಿದು ಕೆಲ ಗಂಟೆಗಳ ಕಾಲ ಸಂಚಾರ ನಿರ್ಬಂಧಿಸಲಾಗಿತ್ತು. ಪರ್ಯಾಯವಾಗಿ ವಾಹನಗಳನ್ನು ಕಾಡುಮನೆ ರಸ್ತೆ ಮೂಲಕ ಸಂಚರಿಸಲು ಅನುವು ಮಾಡಿಕೊಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಅವಾಂತರದಿಂದ ಗುಳಗಲಲೆ 3 ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿ ಸಾಮಗ್ರಿಗಳು ನೀರು ಪಾಲಾಗಿವೆ.
ಕೆರಗಳಲೆ ಗ್ರಾಮದಲ್ಲಿ ಕಿರುಸೇತುವೆ ಮಳೆಯಿಂದಾಗಿ ಕೊಚ್ಚಿ ಹೋಗಿರುವ ಪರಿಣಾಮ ಸುಮಾರು ಗ್ರಾಮದ ರೈತರ 400 ಎಕರೆಯಷ್ಟು ಗದ್ದೆ ಹಾಗೂ ತೋಟಗಳಿಗೆ ತೆರಳುವ ಸಂಪರ್ಕ ಕಡಿತಗೊಂಡಿದೆ. ದೇವಾಲದಕೆರೆ ಗ್ರಾಮದಲ್ಲಿ ಸುಮಾರು 50 ಎಕರೆ ಭತ್ತದ ಗದ್ದೆ ಜಲಾವೃತಗೊಂಡಿದ್ದು, ಸಕಲೇಶಪುರ ಕಾಡುಮನೆ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ. ಓಡಳ್ಳಿ ಸೋಮವಾರಪೇಟೆ ರಾಜ್ಯ ಹೆದ್ದಾರಿ ನಡುಭಾಗದಲ್ಲಿ ಬಿರುಕು ಬಿಟ್ಟಿದೆ. ಎಸಳೂರು ಹೋಬಳಿ ಮತ್ತೂರು ಗ್ರಾಮದ ಕೆರೆಕಟ್ಟೆ ಒಡೆದು 100 ಎಕರೆ ಭತ್ತದ ಗದ್ದೆಗಳಿಗೆ ನೀರು ಹರಿದಿದೆ. ತಾಲೂಕಿನಲ್ಲಿ ಮಳೆಯ ಪ್ರವಾಹ ಕಡಿಮೆಯಾದರೂ ಅವಘಡ ನಷ್ಟಗಳು ಹೆಚ್ಚುತ್ತಲೇ ಇವೆ. HCN ನ್ಯೂಸ್ ಸಕಲೇಶಪುರ. ವ್ಯಾಪ್ತಿ ಪಿಡಬ್ಲ್ಯೂ ರಸ್ತೆ ಏನು ಬೇಲೂರು ಮತ್ತು ಸಕಲೇಶಪುರ ರಸ್ತೆ ಇದೆ. ಈ ಆಚಂಗಿ ಅಂತಕ್ಕಂಥ ಭಾಗದಲ್ಲಿ ರೈಲ್ವೆ ಬ್ರಿಡ್ಜ್ ಬರುತ್ತೆ. ಈ ರೈಲ್ವೆ ಬ್ರಿಡ್ಜಲ್ಲಿ ಅತಿಯಾದ ಮಳೆ ಆಗಿರೋದ್ರಿಂದ ಫುಲ್ ಶೀತ ಆಗಿ ಮಣ್ಣು 2-3 ಕಡೆ ಕುಸಿದು ರಸ್ತೆ ಓಡಾಡದ ರೀತಿಯಲ್ಲಾಗಿದೆ. ಈ ನಿಟ್ಟಿನಲ್ಲಿ ನಾವು ಮತ್ತು ಪಿಡಬ್ಲ್ಯೂ ಅಧಿಕಾರಿಗಳು ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ರೈಲ್ವೆ ಅಧಿಕಾರಿಗಳು ಕೂಡ ಬಂದು ಪಿಡಬ್ಲ್ಯೂ ಮತ್ತು ರೈಲ್ವೆ ಅಧಿಕಾರಿಗಳು ಜಂಟಿಯಾಗಿ ಈ ದುರಸ್ತಿಯನ್ನು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಇವತ್ತು ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಚ್ಚೆಯಪ್ಪ ಸಿಲ್ಕ್ಸ್ ಪ್ರದರ್ಶನ ಹಾಗೂ ಮಾರಾಟ ದಿನಾಂಕ ಜುಲೈ 25ರಿಂದ ಆಗಸ್ಟ್ 1ರವರೆಗೆ. ಸಮಯ ಬೆಳಗ್ಗೆ 10ರಿಂದ ಸಂಜೆ 8ರವರೆಗೆ. ಅತ್ಯಾಕರ್ಷಕ ಸಾಂಪ್ರದಾಯಿಕ ಕಾಂಚೀಪುರಂ ರೇಷ್ಮೆ ಸೀರೆಗಳು ಕಾಂಚೀಪುರಂ ಬೆಲೆಯಲ್ಲಿ ಖರೀದಿಸಿ. ಸ್ಥಳ ಶ್ರೀ ಮಹಾವೀರ ಭವನ, ರವೀಂದ್ರನಗರ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9566528355 ಮತ್ತು 8489943926. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ವ್ಯಸನಮುಕ್ತ ಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ KT ಶಾಂತಲಾ ಸ್ವಾಮೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಮೆರವಣಿಗೆಗೆ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಶಾಂತಲಾ ಅವರು ಮಾತನಾಡಿ, ಶ್ರೀ ಮಹಾಂತ ಶಿವಯೋಗಿ ಜಯಂತಿಯನ್ನ ನಾವು ಆಚರಿಸುತ್ತಿದ್ದು, ಇವರು ಜಮಖಂಡಿ ತಾಲೂಕು ಇಪ್ಪರ್ಗಿ ಗ್ರಾಮದಲ್ಲಿ ಜನಿಸಿದ್ರು. ಅವರು ಮಹಾಂತ ಜೋಳಿಗೆ ಕಾರ್ಯಕ್ರಮಕ್ಕೆ ತುಂಬಾ ಪ್ರಸಿದ್ಧಿ ಹೊಂದಿದ್ರು. ಈ ಜೋಳಿಗೆಯಲ್ಲಿ ಎಲ್ಲರೂ ತಮ್ಮ ದುಶ್ಚಟಗಳನ್ನ ತೊಡೆದುಹಾಕಿ ಸ್ವಚ್ಛವಾದ ಜೀವನ ನಡೆಸಲಿ ಎಂಬುದು ಸಮಾಜಕ್ಕೊಂದು ಸಂದೇಶ ಕೊಟ್ಟಿದ್ರು. ಅವರ ಆದರ್ಶದಂತೆ ನಾವುಗಳೆಲ್ಲರೂ ಅವರು ಕೊಟ್ಟಿರುವ ಸಮಾಜಮುಖಿ ಕೆಲಸಗಳನ್ನು ನಡೆಸಿಕೊಂಡು ಹೋಗಬೇಕು ಎಂದರು. ಅವರು ತಿಳಿಸಿರುವ ಎಲ್ಲಾ ಪಾಠಗಳನ್ನು ಕಲಿತು ಸ್ವಚ್ಛವಾದ ಜೀವನ ನಡೆಸಿಕೊಂಡು ಹೋಗೋಣ ಎಂದು ಕರೆ ನೀಡಿದರು. ಇದೇ ವೇಳೆ ಬೆಳ್ಳಿ ರಥದಲ್ಲಿ ಶ್ರೀ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಭಾವಚಿತ್ರವನ್ನಿಟ್ಟು ವಿವಿಧ ಶಾಲಾ ಕಾಲೇಜಿನ 100 ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ವಿವಿಧ ಕಲಾ ತಂಡಗಳು ಮೆರುಗು ನೀಡಿದ್ವು. ಇದೇ ವೇಳೆ ಮದ್ಯಪಾನದಿಂದ ಆಗುವ ಅಪಾಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮೆರವಣಿಗೆಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೃಷ್ಣೇಗೌಡ, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಟಿಪಿ ನಾಗರಾಜ್, ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಕೆಎಸ್ಆರ್ಟಿಸಿ ಮಾಜಿ ಉಪಾಧ್ಯಕ್ಷ ಈಶ್ವರ್, ಬಸವ ಕೇಂದ್ರದ ಅಧ್ಯಕ್ಷ ಯುಎಸ್ ಬಸವರಾಜ್, ಕುಮಾರಸ್ವಾಮಿ, ಹೇಮೇಶ್, ರುದ್ರಕುಮಾರ್, ಮಯೂರಿ ಲೋಕೇಶ್, ಟಿಪಿ ನಾಗರಾಜ್, ಅವಿನಾಶ್, ಅಜಿತ್, ಅಡಗೂರು ಬಸವರಾಜ್, ದರ್ಶನ್, ಹೇಮಂತ್, ಧರ್ಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇಂದು ನಮ್ಮ ಜಿಲ್ಲೆಯಲ್ಲಿ ಮಹಾಂತ ಶಿವಯೋಗಿ ಅವರ ಜಯಂತಿ ಮಾಡ್ತಾ ಇದ್ದೀವಿ. ಆಗಸ್ಟ್ 1 ಅಂದು ಮಹಾಂತ ಶಿವಯೋಗಿಗಳು
ಜಮಖಂಡಿ ತಾಲೂಕು ಹಿಪ್ಪರ್ಗಿ ಗ್ರಾಮದಲ್ಲಿ ಜನಿಸಿದವರು. ಅವರು ಅವರ ಮಹಂತ ಜೋಳಿಗೆ ಅನ್ನೋ ಕಾರ್ಯಕ್ರಮಕ್ಕೆ ಅವರು ತುಂಬಾ ಪ್ರಸಿದ್ಧಿ ಆದವರು. ಈ ಜೋಳಿಗೆಯಲ್ಲಿ ಎಲ್ಲರೂ ತಮ್ಮ ದುಶ್ಚಟಗಳನ್ನು ಹಾಕಿ ಒಂದು ಸ್ವಚ್ಛವಾದ ಜೀವನ ನಡೆಸಲಿ ಅಂತ ಅವರ ಸಮಾಜಕ್ಕೆ ಅವರ ಸಂದೇಶ ಆಗಿತ್ತು. ಇದೇ ರೀತಿ ನಾವೆಲ್ಲರೂ ಅವ್ರು ಕೊಟ್ಟಿರೋ ಅಂತ ಸಮಾಜಮುಖಿ ಕೆಲಸಗಳನ್ನು ನಡೆಸ್ಕೊಂಡು ಹೋಗಿ ಅವ್ರಿಗೆ ತಿಳಿಸಿರೋ ಅಂತ ಎಲ್ಲಾ ಪಾಠಗಳನ್ನು ನಾವು ಕಲಿತು ಸ್ವಚ್ಛವಾದ ಜೀವನವನ್ನು ನಡೆಸೋಣ ಅಂತ ಈ ಮಹಂತ ಶಿವಯೋಗಿ ಅವರ ಜಯಂತಿ ಎಂದು ನಾನು ಎಲ್ಲರಿಗೂ ಹೇಳ್ಕೊಳ್ತೇನೆ. ಕೆಲವರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಟೀಕೆ ಟಿಪ್ಪಣಿ ಮಾಡ್ತಾರೆ. ಕಾಯಕವೇ ಕೈಲಾಸ ಎಂದು ಕೆಲಸ ಮಾಡುವ ಮೂಲಕ ಅವರಿಗೆ ಉತ್ತರ ಕೊಡ್ತೇನೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ವರುಣನ ಆಶೀರ್ವಾದದಿಂದ ಸಂಪೂರ್ಣ ಭರ್ತಿಯಾಗಿದ್ದು, ಶಾಸಕರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ನೀರಾವರಿ ಇಲಾಖೆ ಪುರಸಭಾ ಮುಖ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಕೆರೆಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್, ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು, ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡಲು ಈಗಾಗಲೇ ನೀಲಿನಕ್ಷೆ ತಯಾರು ಮಾಡಲಾಗಿದ್ದು ಸಂತೋಷ ತಂದಿದೆ. ವಿಶೇಷವಾಗಿ ಶುಭ ಸಮಾರಂಭಗಳಲ್ಲಿ ಬೇಲೂರು ಶ್ರೀ ಜನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ವಿಷ್ಣು ಸಮುದ್ರ ಕೆರೆ ಸ್ಥಳೀಯರಿಗೆ, ಪ್ರವಾಸಿಗರಿಗೆ ಕೆರೆಯಿಂದ ಅನುಕೂಲಗಳಿದ್ದು, ಕೆರೆಯ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿ ಪ್ರವಾಸಿಗರು ಕೆರೆ ವೀಕ್ಷಣೆಗೆ ಬರುವಂತೆ ಕೆರೆಯನ್ನು ಅಭಿವೃದ್ಧಿಗೊಳಿಸಲು ವಿಷ್ಣು ಸಮುದ್ರ ಮತ್ತು ನಗರದಲ್ಲಿರುವ ಕಳಸಿನ ಕೆರೆ, ಹಳೆಬೀಡಿನ ದ್ವಾರಸಮುದ್ರ ಕೆರೆಯನ್ನ ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರಿಸಿ ಹಂತ ಹಂತವಾಗಿ ಕೆರೆ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸದ್ಯದಲ್ಲಿಯೇ ಕೆರೆಯ ಅಭಿವೃದ್ಧಿಪಡಿಸಲಾಗುತ್ತೆ. ಅಲ್ಲದೆ ವಿಷ್ಣು ಸಮುದ್ರ ಹಾಗೂ ದ್ವಾರಸಮುದ್ರ ಕೆರೆಯನ್ನ ಅಭಿವೃದ್ಧಿಗೊಳಿಸಿ ಬೋಟಿಂಗ್ ವ್ಯವಸ್ಥೆ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸಲಾಗುತ್ತೆ. ಕಳೆದ ಬಾರಿ ಸಾಮಾನ್ಯ ಕಾರ್ಯಕರ್ತನಾಗಿ ಬಾಗಿನ ಅರ್ಪಿಸಲಾಗಿತ್ತು. ಈ ಬಾರಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಸೇವಕನಾಗಿ, ಶಾಸಕರಾಗಿ ಕೆರೆಗೆ ಬಾಗಿನ ಅರ್ಪಿಸುವ ಸೌಭಾಗ್ಯ ದೊರಕಿದೆ. ಇನ್ನು ರಾಜ್ಯದಲ್ಲಿಯೇ ದೇವಸ್ಥಾನ ಅಭಿವೃದ್ಧಿ ನಿಗಮ ಮಂಡಳಿ ಇರುವುದು ಕೇವಲ ಹಂಪೆ ದೇವಾಲಯದ ಅಭಿವೃದ್ಧಿ ನಿಗಮ ಮಂಡಳಿ ಮಾತ್ರ ಇದ್ದು, ಸದನದಲ್ಲಿ ಚರ್ಚಿಸಿ ಬೇಲೂರು ಹಳೆಬೀಡು ದೇವಾಲಯ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಪಿಡಿಒ ಸರಸ್ವತಿ, ಪುರಸಭಾ ಮುಖ್ಯಾಧಿಕಾರಿ ಸುಜಯ್, ಆರೋಗ್ಯಾಧಿಕಾರಿ ಲೋಹಿತ್, ಮುಖಂಡರಾದ ಎಚ್ಎಂ ದಯಾನಂದ್, ವಿನಯ್, ಕಾಸಪ್ಪ, ಕಾರ್ಯದರ್ಶಿ ಬಿಬಿ ಶಿವರಾಜ್, ಸಣ್ಣ ನೀರಾವರಿ ಇಲಾಖೆ ಎಇಇ ಸುಂದರರಾಜ್, ಬಿಜೆಪಿ ನಗರಾಧ್ಯಕ್ಷ ವಿನಯ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಪಾದಕ್ಕೆ ನಮಸ್ಕರಿಸುತ್ತಾ, ಬಿಷ್ಟಮ್ಮನ ಕೆರೆ ಬೇಲೂರಿಗೆ ಒಂದು ಅಂದವನ್ನು ಚಂದವನ್ನು ಕೊಡ್ತಕ್ಕಂಥ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಜನಕೇಶವನ ರಥೋತ್ಸವ ಮಾಡಬೇಕಿರೋದ್ರಿಂದ ಜಾತ್ರೆ ಸಂದರ್ಭದಲ್ಲಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಸಹ ಬಿಷ್ಟಮ್ಮನ ಕೆರೆ ಅಂತಕ್ಕಂಥದ್ದನ್ನು ಎಲ್ಲರೂ ಮನೆ ಮಾತಾಗಿರ್ತಕ್ಕಂಥ ಒಂದು ಬಿಷ್ಟಮ್ಮನ ಕೆರೆ ಇವತ್ತು ತಾಯಿ ವರುಣನ ಆಶೀರ್ವಾದದಿಂದ ಕೆರೆ ತುಂಬಿ ತುಳುಕ್ತಾ ಇದೆ. ಬಹುಶಃ ಚನಕೇಶ್ವರನ ಆಶೀರ್ವಾದ ಅನಿಸುತ್ತೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಪಂಚಾಯಿತಿಯ ಅಧ್ಯಕ್ಷರು, ಎಲ್ಲ ಸದಸ್ಯರು, ಈ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ, ನಮ್ಮ ನೀರಾವರಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ, ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಬಾಗಿಣನ ಅರ್ಪಿಸ್ತಕ್ಕಂಥ ಸದಾವಕಾಶ ನಮಗೆ ಲಭಿಸಿದೆ. ಬಹುಶಃ 2019ರಲ್ಲಿ ಕೆರೆ ತುಂಬಿದ್ದಂಥದ್ದು. ಅವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವತ್ತು ಬಾಗಿಣ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಇವತ್ತು ಶಾಸಕನಾಗಿ ಬಾಗಿಣ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ. ಪ್ರಪ್ರಥಮವಾಗಿ ಆ ವರುಣನಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ಏನು ಮುಂದಿನ ದಿವಸಗಳಲ್ಲಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರವಾಸ ಮೂಡ ಹಗರಣ ಮುಂದಿಟ್ಟುಕೊಂಡು ವಿಪಕ್ಷಗಳು ತಮ್ಮ ಕುತಂತ್ರದಿಂದ ಅಧಿಕಾರ ಹಿಡಿಯಲು ಮುಂದಾಗಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ಸಾಧ್ಯ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡ ಪ್ರವೀಣ್ ಗೌಡ ಹೇಳಿದರು. ಹಾಸನದಲ್ಲಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನಾತ್ಮಕವಾಗಿ ಬಹುಮತದಿಂದ ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಬಿಜೆಪಿ ಜೆಡಿಎಸ್ ನಾಯಕರು ಇನ್ನಿಲ್ಲದ ಕಸರತ್ತುಗಳನ್ನು ಮಾಡುತ್ತಿರುವುದು ಖಂಡನೀಯ. ಮೂಡ ಹಗರಣ ತನಿಖಾ ಹಂತದಲ್ಲಿದ್ದರೂ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರನ್ನ ಈ ಪ್ರಕರಣಕ್ಕೆ ಎಳೆತಂದು ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು.
ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಈ ಹಿಂದಿನಿಂದಲೂ ಹಿಂಬಾಗಿಲ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಮೈತ್ರಿ ಕೇಂದ್ರ ಸಚಿವರಾಗಿರುವ ಎಚ್ ಕುಮಾರಸ್ವಾಮಿ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರನ್ನ ಸಭೆಯಲ್ಲಿ ಕೂರಿಸಲು ಅವನ್ಯಾರೆಂಬ ಮಾತನಾಡುವ ಮೂಲಕ ತಮ್ಮ ಮೈತ್ರಿಯ ಒಡಕನ್ನ ಪ್ರದರ್ಶನ ಮಾಡಿದ್ದಾರೆ. ಒಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪ್ರೀತಂ ಗೌಡ ಅವರಿಗೆ ಗೌರವ ಕೊಡದೆ ಮಾತನಾಡಿರುವುದು ಅವರ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ಎಂದರು. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುವ ಬದಲು ಜೆಡಿಎಸ್ ಬಿಜೆಪಿ ನಾಯಕರು ತಮ್ಮನ್ನೇ ಹೊಂದಾಣಿಕೆ ಮಾಡಿಕೊಳ್ಳುವ ಅಗತ್ಯ ಇದೆ. ಅವರ ತಟ್ಟೆಯಲ್ಲೇ ಹೆಗ್ಗಣ ಸತ್ತು ಬಿದ್ದಿರುವಾಗ ಮತ್ತೊಬ್ಬರ ತಟ್ಟೆ ನೋಡುವ ರೀತಿ ಬದಲಾಯಿಸಿಕೊಳ್ಳಬೇಕು. ಸಂವಿಧಾನಾತ್ಮಕವಾಗಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಕುತಂತ್ರ ನಡೆದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದರು. HCN ನ್ಯೂಸ್ ಹಾಸನ್. ಇವತ್ತಿನ ಪತ್ರಿಕಾಗೋಷ್ಠಿ ಮಾಡ್ತಿರೋದು ಉದ್ದೇಶ ಏನಪ್ಪ ಅಂತ ಅಂದರೆ, ಮೈಸೂರಿನಲ್ಲಿ ನಡೆದಿರುವಂತಹ ಮೂಢ ಹಗರಣದ ಬಗ್ಗೆ. ಈ ಮೂಢ ಹಗರಣವನ್ನು ಮುಂದಿಟ್ಕೊಂಡು ಹಾಗೂ ಏನು ಇಡೀ ರಾಜ್ಯದಂಥ ವಾಲ್ಮೀಕಿ ಹಗರಣ ಅಂತ ಹೇಳಿ ಸದ್ದು ಮಾಡಿದರು ಬಿ ಜೆ ಪಿಯವರು. ವಾಲ್ಮೀಕಿ ಹಗರಣ ಹಾಗೂ ಮೂಢ ಹಗರಣ ಅಂತ ಹೇಳಿ ಎರಡನ್ನ ಪದಗಳನ್ನ ಇಟ್ಕೊಂಡು ಇಡೀ ವಿಧಾನಸಭೆಯಲ್ಲಿ ಈ ಮಳೆಗಾಲದಲ್ಲಿ ಅಧಿವೇಶನ ನಡೆಸಿದಾಗ ಈ ಮಳೆಗಾಲದಲ್ಲಿ ಏನು ಕುಂದುಕೊರತೆಗಳಾಗಿದೆ, ತೊಂದರೆಗಳಾಗಿದೆ ಅನ್ನೋದನ್ನು ಕಾಣ್ ರೀತಿ ಈ ರಾಜ್ಯದಲ್ಲಿ ಏನು ಕುಂದುಕೊರತೆಗಳಾಗಿದೆ ಅದನ್ನು ಚರ್ಚೆ ಮಾಡ್ದೇ ಇವತ್ತು ಕೇವಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾರೆ. ಯಾವ ಅನೈತಿಕತೆ ಇಟ್ಕೊಂಡು ಇವರು ಹೋರಾಟ ಮಾಡ್ತಾ ಇದ್ದಾರೋ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಅಂತ ನನಗೆ ಗೊತ್ತಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ PS ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ BC ರವರು 685 ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2 ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ MG ರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ GN ರವರು 675 ಅಂಕಗಳು, ಚಿನ್ಮಯ R ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು, ಪ್ರಸ್ತುತ ದ್ವಿತೀಯ PUC ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ PU ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 70192766970. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಬಸ್ ನಿಲ್ದಾಣವನ್ನು ಬೇರೆಡೆಗೆ ಸ್ಥಳಾಂತರಿಸದೇ ಇರುವಂತೆ ಸ್ಥಳದಲ್ಲೇ ಅಭಿವೃದ್ಧಿಪಡಿಸುವಂತೆ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮಮತಾ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು.
ಪ್ರಗತಿಪರ ಸಂಘಟನೆ ಮುಖಂಡರಾದ ಚಂದ್ರು, ಭೋಜೇಗೌಡ, ಭೋಗಮಲ್ಲೇಶ್, ಸ್ವಾಮಿಗೌಡ, ತೀರ್ಥಂಕರ್, ಗಿರಿಯಪ್ಪ ಶೆಟ್ಟಿ, ಪುರಸಭೆ ಸದಸ್ಯರಾದ ಅಶೋಕ್ ಜಮಾಲ್ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಂಘಟನೆ ಮುಖಂಡರು, ಬೇಲೂರು ತಾಲೂಕನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಶಾಸಕರು ಸಭೆ ಸಮಾರಂಭಗಳಲ್ಲಿ ಹೇಳ್ತಾರೆ. ಆದರೆ ಬಸ್ ನಿಲ್ದಾಣವನ್ನು ನಗರದ ಹೊರಭಾಗದಲ್ಲಿ ನಿರ್ಮಾಣ ಮಾಡಿದ್ರೆ ಅಭಿವೃದ್ಧಿ ಆಗುವುದಾದ್ರೂ ಹೇಗೆ? ಈಗಾಗಲೇ ವರ್ತಕರು ಸಹ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭ ರಸ್ತೆಗೆ ಎಷ್ಟು ಜಾಗ ಅವಶ್ಯಕತೆ ಇದೆಯೋ ಅಷ್ಟನ್ನ ಪಡೆದು ಪರಿಹಾರ ನೀಡಿದ್ರೆ ನಾವು ಸಹ ಅಗಲೀಕರಣಕ್ಕೆ ಸಹಕಾರ ನೀಡುತ್ತೇವೆ ಎಂದು ತಿಳಿಸುತ್ತಾರೆ. ಕೇವಲ ಮಂತ್ರಿಗಳಿಗೆ ಬಸ್ ನಿಲ್ದಾಣ ಅಗಲೀಕರಣ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಪತ್ರ ನೀಡುವ ಮೂಲಕ ಕಣ್ಣೊರೆಸುವ ತಂತ್ರವನ್ನ ಮಾಡುತ್ತಿದ್ದು, ಜನರಿಗೆ ಮಣ್ಣೆರಚುವ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಬೇಕೆಂದು ಮನಸ್ಸಿದ್ರೆ ನಿಮ್ಮ ಹಿಂಬಾಲಕರಿಂದ ಜೈಕಾರ ಹಾಕಿಸುವುದನ್ನ ಬಿಟ್ಟು ಅಭಿವೃದ್ಧಿಯ ಕಡೆ ಮುಖ ಮಾಡಿ, ನಾವು ಸಹ ನಿಮಗೆ ಎಲ್ಲಾ ರೀತಿ ಸಹಕಾರ ಕೊಡುತ್ತೇವೆ ಎಂದರು. ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ಪ್ರಗತಿಪರ ಸಂಘಟನೆಗಳನ್ನು ಜೊತೆಯಲ್ಲಿಟ್ಟುಕೊಂಡು ಕೆಲಸ ಮಾಡಿ, ನಾವು ಸಂಪೂರ್ಣ ನಿಮಗೆ ಸಹಕಾರ ನೀಡುತ್ತೇವೆ. ನಮಗೆ ಯಾವುದೇ ಕಾರಣಕ್ಕೂ ಬಸ್ ನಿಲ್ದಾಣವನ್ನು ಬದಲಿಸಲು ಅವಕಾಶ ನೀಡೋದಿಲ್ಲ. ಈಗಿರುವಂತಹ ಸ್ಥಳದಲ್ಲೇ ಪಕ್ಕದ ಜಾಗ ಪಡೆಯುವ ಮೂಲಕ ನಾವು ಸಹ ನಿಮ್ಮ ಜೊತೆ ಬಂದು ನಿಮ್ಮ ಯಾವುದೇ ಹೋರಾಟಕ್ಕೂ ಕೈ ಜೋಡಿಸುತ್ತೇವೆ. ಅದನ್ನು ಬಿಟ್ಟು ನಿಮ್ಮ ಮಾತೆ ನಡೆಯಬೇಕೆಂದು ನನ್ನಿಂದಲೇ ಸಾಧ್ಯ ಎಂಬ ಮನೋಭಾವ ಬಿಟ್ಟು ಸಮಗ್ರ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ತಹಸೀಲ್ದಾರ್, ಪುರಸಭೆ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ ತಹಸೀಲ್ದಾರ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಕರವೇ ಖಾದರ್, ಜಯಪ್ರಕಾಶ್, ಪ್ರಸನ್ನ, ತಾರಾನಾಥ್, ಅರುಣ್, ಸೌಭಾಗ್ಯ, ಅಂತೋಣಿ, ಸತ್ಯನಾರಾಯಣ್, ಗಿರೀಶ್, ಸುಬ್ರಹ್ಮಣ್ಯ, ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ವೆಂಕಟೇಶ್ ಹಾಗೂ ರೈತ ಸಂಘದ ಮುಖಂಡರು ಹಾಗೂ ವರ್ತಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ರಾಯಬಾಂಡನ್ನ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಏನೊಂದು ಚರ್ಚೆ ಆಗಿತ್ತು. ಆ ಚರ್ಚೆ ನಂತರದಲ್ಲಿ ಇಲ್ಲಿ ಅಭಿಪ್ರಾಯ ಸಂಗ್ರಹಣಾ ಸಭೆಯನ್ನು ಶಾಸಕರು ಕರೆದು ರಾಯಪುರದ ಬಳಿ ಬಸ್ ಸ್ಟ್ಯಾಂಡನ್ನು ಹೊಸ ಬಸ್ ನಿಲ್ದಾಣನ ಹೈಟೆಕ್ ಆಗಿ ಮಾಡ್ತೀವಿ ಅಂತೇಳಿ ಇದು ಒಂದು ಪಿತೂರಿ ಅಂತಲೇ ಹೇಳ್ಬೋದು. ಅದೇನು ನಡೀತಾ ಇತ್ತು ಅದರ ವಿರುದ್ಧ ನಾವುಗಳೆಲ್ಲರೂ ಇವತ್ತು ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದ ಮೇಲೆ ಲೋಕೋಪಯೋಗಿ ಮಂತ್ರಿಗಳನ್ನು ಭೇಟಿ ಮಾಡಿ ಪತ್ರ ಕೊಡುವಂಥ ಕೆಲಸನ ಮಾಡಿದ್ದಾರೆ. ಇದು ಸ್ವಾಮಿ, ಇದು ಕಳೆದ 16 ವರ್ಷದ ಹಿಂದೆ ಇದೇ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಕೊಟ್ಟಿದ್ದೀವಿ. CM ಉದಾಸಿ ದಿವಂಗತರಾಗಿದ್ದಾರೆ. ಅವರು ಇವತ್ತು ಅವರು ಲೋಕೋಪಯೋಗಿ ಮಂತ್ರಿ ಆಗಿದ್ದವರು, ಅವ್ರಿಗೆ ಅವತ್ತಿಂದಲೂ ಕೊಡ್ತಾ ಇದ್ದೀವಿ. ಬೇಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡನ್ನು ಏನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಏನು ರಾಯಪುರದಲ್ಲಿ ಗ್ರಾಮದಲ್ಲಿ ಮಾಡಬೇಕಂತ ಒಂದು ಉನ್ನಾರ ಹೊರಟಿದೆ. ಇದು ಬೇಲೂರು ತಾಲೂಕಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡು. ನಮ್ಮ ತಾತ ಮುತ್ತಾತರ ಕಾಲದಾಗಿದ್ದ ಒಂದು ಬಸ್ ಸ್ಟ್ಯಾಂಡನ್ನು ಅಲ್ಲಿಗೆ ವರ್ಗಾವಣೆ ಮಾಡಕ್ಕೆ ಹೊರಟಿದ್ದಾರೆ. ಇದು ಖಂಡನೀಯ. ನಾವು ಇದು ಏನು ಲಕ್ಷಾಂತರ ಜನ ಏನು ಆ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗುವಂಥ ಒಂದು ಸಂಪರ್ಕ ಇದೆ. ಅದ್ರ ಜೊತೆಗೆ ಏನು ಪ್ರವಾಸಿಗರಿಗೆ ದೇವಸ್ಥಾನ ಹತ್ರ ಇದೆ, ಆಸ್ಪತ್ರೆ, ಕಾಲೇಜುಗಳಿಗೆ, ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಬಸ್ ಸ್ಟ್ಯಾಂಡ್ ಅದು. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದಿರಲು ನಮ್ಮ ಪಕ್ಷ ಕಾರಣ ಅಲ್ಲ, ಹಿಂದಿನ ಸರ್ಕಾರ ಕಾರಣವಾಗಿದ್ದು 2024ರ ವರ್ಷದ ಕೊನೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೆಸಲಾಗುವುದೆಂದು ಮಾಜಿ ಸ್ಪೀಕರ್ ಹಾಗೂ ಕಾಂಗ್ರೆಸ್ನ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷ BR ಸುದರ್ಶನ್ ತಿಳಿಸಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಮಾತನಾಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಲವು ವರ್ಷಗಳಿಂದ ನಡೆದಿಲ್ಲ. ಇದಕ್ಕೆ ನಮ್ಮ ಸರ್ಕಾರ ಕಾರಣವಲ್ಲ. ಈ ಹಿಂದೆ ಆಡಳಿತ ನಡೆಸಿದ ಸರ್ಕಾರ ಕಾರಣ ಆದರೂ ಸಹ ಈ ವರ್ಷದ ಅಂತ್ಯದೊಳಗೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಲಾಗುವುದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಈ ಹಿಂದಿನ ಸರ್ಕಾರ ಕಮಿಟಿ ರಚನೆ ಮಾಡಿ ಕ್ಷೇತ್ರ ಪುನರ್ ವಿಂಗಡಣೆ ಸಂಬಂಧ ಕೋರ್ಟ್ನಲ್ಲಿದ್ದು ಅವುಗಳನ್ನು ನಿವಾರಣೆ ಮಾಡಿ ಈ ವರ್ಷದ ನವೆಂಬರ್ ಅಥವಾ ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದರು. ಕೆಪಿಸಿಸಿ ಆದೇಶದ ಮೇರೆಗೆ ಸತ್ಯ ಶೋಧನಾ ಸಮಿತಿ ಮೈಸೂರು ಭಾಗದ ಎಲ್ಲಾ ಜಿಲ್ಲೆಗಳ ಪ್ರವಾಸ ಮಾಡಿ ಅಲ್ಲಿಂದ ಮುಖಂಡರು ಮತ್ತು ಕಾರ್ಯಕರ್ತರ ಹಾಗೂ ವಿವಿಧ ಪದಾಧಿಕಾರಿಗಳ ಅಭಿಪ್ರಾಯ ಮತ್ತು ಸಲಹೆ ಸೂಚನೆಗಳನ್ನು ಸಂಗ್ರಹಿಸಿ ಅದನ್ನು ಕೆಪಿಸಿಸಿಗೆ ವರದಿ ಸಲ್ಲಿಸಲಾಗುವುದು. ಆನಂತರ ಆ ವರದಿಯನ್ನು ಎಸಿಸಿಗೆ ಕಳುಹಿಸಲಾಗುವುದೆಂದು ತಿಳಿಸಿದರು. ಪಕ್ಷದ ಸಂಘಟನೆ ವಿಚಾರವಾಗಿ ಮತ್ತು ರಾಜ್ಯದ ಅಭಿವೃದ್ಧಿಯ ಕುರಿತು ಪಕ್ಷದಲ್ಲಿ ನಿರಂತರವಾಗಿ ಎಐಸಿಸಿ ಅಧ್ಯಕ್ಷ ಹಾಗೂ ಲೀಡರ್ ಸೋನಿಯಾ ಗಾಂಧಿ ಅವರು ಆಗಾಗ್ಗೆ ಮುಖ್ಯಮಂತ್ರಿಗಳ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಮತ್ತು ಎಲ್ಲಿ ಮುಖ್ಯಮಂತ್ರಿಗಳು ಇರೋದಿಲ್ಲ ಅಲ್ಲಿ ಶಾಸಕಾಂಗ ಪಕ್ಷದ ಮುಖಂಡರ ಜೊತೆ ನಿರಂತರವಾಗಿ ಗಮನಿಸಿ ವಿಚಾರಿಸುತ್ತಿರುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆಸೋದಿಲ್ಲ. ಇಡೀ ದೇಶದಲ್ಲಿ ಅಲ್ಲಿನ ಅಭಿವೃದ್ಧಿಯ ಬಗ್ಗೆ ಹಾಗೂ ಪಕ್ಷದ ಸಂಘಟನೆ ಬಗ್ಗೆ ಒಂದು ಫೀಡ್ಬ್ಯಾಕ್ ತೆಗೆದುಕೊಳ್ತಾರೆ. ಅದು ನಿರಂತರವಾಗಿ ನಡೆಯುತ್ತಿರುತ್ತದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ವರಿಷ್ಠರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದು ಸರ್ವೇ ಸಾಮಾನ್ಯ. ದೇಶದ ಎಲ್ಲ ರಾಜ್ಯಗಳ ಅಧ್ಯಕ್ಷರು ಮತ್ತು ನಮ್ಮ ಸರ್ಕಾರ ಆಡಳಿತದಲ್ಲಿರುವಂತಹ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇವರು ಭಾಗವಹಿಸಿದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸಬೇಕಾಗಿಲ್ಲ ಎಂದು ತಿಳಿಸಿದರು.
ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್, ರಘುಮೂರ್ತಿ, ವೆಂಕಟರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮುಖಂಡರಾದ ದೇವರಾಜೇಗೌಡ, ಬನವಾಸಿ ರಂಗಸ್ವಾಮಿ, ಜಾವಗಲ್ ಮಂಜುನಾಥ್, ಅಶೋಕ್, ಲಕ್ಷ್ಮಣ್, ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆ ನಂತರ ಆಗಿರ್ತಕ್ಕಂಥ ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಳವಣಿಗೆಗಳ ಬಗ್ಗೆ ಮತ್ತು ಆಯಾ ಲೋಕಸಭಾ ಕ್ಷೇತ್ರಗಳು ಅಥವಾ ಜಿಲ್ಲೆ ಇರುವಂತಹ ರಾಜಕಾರಣದ ಸಂದರ್ಭಗಳು ಅದನ್ನು ಒಂದು ತಿಳ್ಕೊಳ್ಬೇಕು. ಮತ್ತೆ ಅಲ್ಲಿ ನಾವು ಏನು ಸರಿಪಡಿಸ್ಕೊಳ್ತಕ್ಕಂಥ ಅಗತ್ಯ ಇದೆ, ಸಂಘಟನೆಯನ್ನು ಬಲಪಡಿಸ್ಕೊಳ್ಳುವಂಥ ಅಗತ್ಯಗಳು ಎಲ್ಲಿದ್ದಾವೆ ಅಂತ ಹೇಳಿ ನಮ್ಮ ಶಾಸಕರುಗಳ ಜೊತೆಗೆ ಮತ್ತು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥವ್ರ ಜೊತೆಗೆ, ಲೋಕಸಭೆ ವಿಧಾನ ಪರಿಷತ್ತಲ್ಲಿ ಸ್ಪರ್ಧೆ ಮಾಡಿದ್ದಂಥವ್ರ ಜೊತೆಗೆ, ಮುಖ್ಯವಾಗಿ ಪಕ್ಷದ ಹಂತದಲ್ಲಿ ಕೆಲಸ ಮಾಡಿರುವಂಥ DCC ಅಧ್ಯಕ್ಷರುಗಳ ಜೊತೆಗೆ, ಪದಾಧಿಕಾರಿಗಳ ಜೊತೆಗೆ, AICC PCC ಸದಸ್ಯರುಗಳ ಜೊತೆಗೆ, ಹಾಗೆಯೇ ಜಿಲ್ಲಾ ಹಂತದಲ್ಲಿ ಕೆಲಸ ಮಾಡಿರುವಂಥ ನಮ್ಮ ಫ್ರಾಂಟಲ್ ಹೆಡ್ಸ್ ಯಾರಿದ್ದಾರೆ, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಸೇವಾದಳ, ಮೈನಾರಿಟೀಸ್, SC ST, ರೈತ ವಿಭಾಗ, ಹೀಗೆ ಸಾಕಷ್ಟು ವಿಭಾಗಗಳಿದ್ದಾವೆ, OBC ವಿಭಾಗ, ಹೀಗೆ ಅವರೆಲ್ಲರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಒಂದು ಅಬ್ಸರ್ವೇಷನ್ಸನ್ನು, ರೆಕಮೆಂಡೇಶನ್ಸನ್ನು ಮಾಡೋ ಅಗತ್ಯ ಇದೆ ಅಂತ ಹೇಳಿ ಒಂದೊಂದು ಡಿವಿಷನ್ಗೆ ಒಂದೊಂದು ತಂಡವನ್ನು ಮಾಡಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬದ ರೀತಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದಿನ ಆಗುಹೋಗುಗಳ ಬಗ್ಗೆ ಮತ್ತು ಇಂದಿನ ಸಭೆಯ ನಡವಳಿಕೆ ಬಗ್ಗೆ ಚರ್ಚಿಸುವ ಅಗತ್ಯವಿಲ್ಲ. ಇಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಎಂದು, ನಂತರ ನಿಮ್ಮಿಷ್ಟದಂತೆ ಆಯೋಜಿಸುವುದನ್ನು ಇಲ್ಲಿಗೆ ಬಿಡಬೇಕು. ನಮ್ಮ ರಾಷ್ಟ್ರೀಯ ಹಬ್ಬವನ್ನ ಹಬ್ಬದ ರೀತಿ ಆಚರಿಸಬೇಕು. ನಾವು ಪೂರ್ವಭಾವಿ ಸಭೆಯಲ್ಲಿ ಯಾವ ರೀತಿ ನಿರ್ದೇಶನ ನೀಡಬೇಕು ಅದನ್ನ ಪಾಲಿಸಬೇಕು. ಹಾಗೂ ವೇದಿಕೆ ಮೇಲೆ ಗೊಂದಲ ಸೃಷ್ಟಿಸೋದಾಗಲಿ ಅಥವಾ ಕಾರ್ಯಕ್ರಮವನ್ನ ಆಯೋಜಿಸುವಾಗ ನಮ್ಮ ಹಾಗೂ ದಂಡಾಧಿಕಾರಿಗಳ ಗಮನಕ್ಕೆ ತಂದು ಮಾಡಬೇಕೆಂದು ತಿಳಿಸಿದ ಅವರು, ಬಂದಂತಹ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ತೊಂದರೆಯಾಗದಂತೆ ಮಾಡಬೇಕು. ಈ ವರ್ಷದಿಂದ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಬೇಲೂರು ಕ್ರೀಡಾಂಗಣದಲ್ಲಿ ಮಾಡಬೇಕೆಂಬ ಉದ್ದೇಶವಿತ್ತು. ಆದರೆ ವರುಣನ ಕೃಪೆಯಿಂದ ಉತ್ತಮ ಮಳೆಯಾಗುತ್ತಿರುವುದರಿಂದ ಅದು ಸಾಧ್ಯವಾಗುತ್ತಿಲ್ಲ. ರಾಷ್ಟ್ರೀಯ ಹಬ್ಬದ ದಿನದಂದು ಎಲ್ಲ ಅಧಿಕಾರಿ ವರ್ಗದವರು ಕಡ್ಡಾಯವಾಗಿ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು. ಯಾರು ಗೈರು ಹಾಜರಾಗುತ್ತಾರೋ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ ಮಮತಾ ಅವರಿಗೆ ತಿಳಿಸಿದರು. ಅಂದು ಸಂಜೆ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವಂತೆ ಸೂಚಿಸಿದ್ದಲ್ಲದೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಮಾಧ್ಯಮದವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡುವ ಮೂಲಕ ಶಿಷ್ಟಾಚಾರ ಪಾಲನೆ ಮಾಡುವಂತೆ ಸೂಚನೆ ನೀಡಿದರು. ಈ ಬಾರಿ ರಾಷ್ಟ್ರಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲಾ ಶಾಲೆಗಳಿಗೆ ಅವಕಾಶ ನೀಡಬೇಕೆಂದು ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮ ನಡೆಯುವ ಸ್ಥಳವನ್ನು ಸ್ವಚ್ಛವಾಗಿಟ್ಟು ಹಸಿರು ತೋರಣಗಳಿಂದ ಸಿಂಗರಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರು. ಶಿಷ್ಟಾಚಾರ ಪಾಲನೆ ಮಾಡದ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಇಲ್ಲಿ ಅಧಿಕಾರಿಗಳು ಜಡ್ಡು ಹಿಡಿದು ನಿಮ್ಮ ಇಷ್ಟ ಬಂದ ರೀತಿ ಮಾಡಿಕೊಂಡು ನಡೆದುಕೊಳ್ಳುತ್ತಿದ್ದೀರಿ, ಇದು ನನ್ನ ಬಳಿ ನಡೆಯುವುದಿಲ್ಲ, ಇಲ್ಲಿ ನನ್ನ ಜೊತೆ ಕೆಲಸ ಮಾಡುವವರಿದ್ರೆ ಮಾತ್ರ ಮಾಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಮಮತಾ, ಇಒ ಸತೀಶ್, ಮುಖ್ಯಾಧಿಕಾರಿ ಸುಜಯ್, ಶಿಕ್ಷಣಾಧಿಕಾರಿ ರಾಜೇಗೌಡ, ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ, ವೇಲಾಪುರಿ ಸಾಹಿತ್ಯ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ HM ದಯಾನಂದ್, ಕಾರ್ಯದರ್ಶಿ ಬಿಬಿ ಶಿವರಾಜ್, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಲಪ್ಪ, ಇತರೆ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನೀರು ಡೈವರ್ಟ್ ಆಗೋದಕ್ಕೆ ಸಮಸ್ಯೆ ಆಗಿದೆ. ಅದ್ರ ಜೊತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಒಂದಿಷ್ಟು ಸಮಸ್ಯೆ ಇತ್ತು. ಅದನ್ನು ಅಧಿಕಾರಿಗಳನ್ನ ಕರೆದು ಅಲ್ಲೇನು ಸ್ಯಾನಿಟರಿ ಇದೆಲ್ಲ ಬರ್ತಾ ಇತ್ತು ಒಳಗಡೆ, ಅದನ್ನು ಸಹ ಸ್ಟಾಪ್ ಮಾಡಿಸಿದ್ವಿ. ಹಾಗಾಗಿ ಇವತ್ತಿನ ಏನು 77ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗ ಇವತ್ತು ಅಲ್ಲಿ ನಡಿಬೇಕಾಗಿದೆ.
ಬೇಲೂರಿನ ವಿಸ್ತರಣೆ ಮತ್ತು ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ದಿನನಿತ್ಯ ವಾಯು ಮಾಲಿನ್ಯಕ್ಕೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು. ಅದಕ್ಕೆ ಎಲ್ಲ ಒಂದು ಕಡೆ ವಾಯು ವಿಹಾರಕ್ಕೆ ಇರತಕ್ಕಂಥ ಜಾಗ ಇಲ್ಲಿದೆ. ಈ ಫೀಲ್ಡಲ್ಲಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಅಧಿಕಾರಿಗಳು ಏನೇನು ಮಾಡಬೇಕು ವಿಸ್ತಾರವಾಗಿ ಮಾಡ್ತಕ್ಕಂಥದ್ದು. ಬಹುಶಃ ಏನಾದರೂ ಮಳೆ ಜಾಸ್ತಿ ಏನಾದರೆ ಏನು ಫ್ಲ್ಯಾಗ್ ಅರೆಸ್ಟಿಂಗ್ನ ಇಲ್ಲಿ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ವೀರಶೈವ ಸಮಾಜದ ಕಲ್ಯಾಣ ಮಂಟಪ ಏನಿದೆ, ತುಂಬ ಮಳೆ ಆದರೆ ಇಸ್ಲಿಂಗು ಏನೋ ಒಂದು 5 ನಿಮಿಷ ಬರುತ್ತೆ 2 ನಿಮಿಷ ಬರುತ್ತೆ ಅಂತಂದರೆ ಅದಕ್ಕೆಲ್ಲ ನಾವು ಕರೆಕ್ಟ್. ಆದರೆ ಅಧಿಕಾರಿಗಳು ಸಂಪೂರ್ಣವಾಗಿ ಅಲರ್ಟ್ ಆಗಿರಬೇಕು. ಏನಂತ ತಕ್ಷಣ ಮಳೆ ಏನಾರು ಆಯಿತು ಅಂದರೆ ತಕ್ಷಣ ಅಲ್ಲಿಗೆ ವರ್ಗಾಯಿಸ್ತಕ್ಕಂಥದ್ದು, ಕಾರ್ಯಕ್ರಮ ನಿಯೋಜನೆ ಮಾಡ್ತಕ್ಕಂಥದ್ದು. ವೆದರ್ ಅರಸೀಕೆರೆಯ ದಯಾನಂದನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ದೇವಾಲಯದ ಅರ್ಚಕರಾಗಿ ಅಶೋಕ್ ಎಂಬುವರನ್ನ ಸರ್ಕಾರ ನೇಮಕ ಮಾಡಿದೆ ಎಂದು ಪುರದಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರ ಬಗ್ಗೆ ಗ್ರಾಮದ ಪ್ರಕಾಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಈಗಾಗಲೇ ಬಹುತೇಕ ಮಾಧ್ಯಮಗಳಲ್ಲಿ ಪುರದಮ್ಮ ದೇವಸ್ಥಾನದ ಅರ್ಚಕನೆಂದು ಹೇಳಿಕೊಂಡ ದಯಾನಂದ್ ಒಂದು ಮಹಿಳೆಯ ಬಲಾತ್ಕಾರ ಮಾಡಿರುವ ವಿಚಾರ ಮಾಧ್ಯಮಗಳಲ್ಲಿ ಬಂದಿರುವುದು ವಿಷಾದನೀಯ. ಮಾಧ್ಯಮಗಳಲ್ಲಿ ತೋರಿಸಿರುವಂತೆ ಅರಸೀಕೆರೆಯ ದಯಾನಂದ್ ಎಂಬಾತನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಹಾಲಿ ಪುರದಮ್ಮ ದೇವಸ್ಥಾನದ ಅರ್ಚಕರಾಗಿ ಅಶೋಕ್ ಎಂಬುವರನ್ನ ಸರ್ಕಾರ ನಿಯೋಜನೆ ಮಾಡಿರುತ್ತೆ ಎಂದರು. ಪುರದಮ್ಮ ದೇವಸ್ಥಾನವು ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇವಸ್ಥಾನವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಹೆಸರುವಾಸಿಯಾಗಿದೆ. ಈ ದೇವಿಯ ಭಕ್ತರು ತುಂಬಾ ಜನ ಇದ್ದು, ದಯಾನಂದ್ ಸುಳ್ಳು ಹೇಳಿಕೆಗೆ ಟಿವಿ ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿ ಭಕ್ತರ ನಂಬಿಕೆಗೆ ಧಕ್ಕೆಯಾಗಿದೆ. ದೇವಸ್ಥಾನಕ್ಕೂ ಮತ್ತು ಅರ್ಚಕರಿಗೂ ತುಂಬಾ ಧಕ್ಕೆ ಉಂಟಾಗಿದೆ. ಈ ವಿಚಾರದಲ್ಲಿ ಪುರದಮ್ಮ ದೇವಸ್ಥಾನಕ್ಕೂ ಮತ್ತು ಅರ್ಚಕರಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಲು ಬಯಸುತ್ತೇನೆ ಎಂದು ತಿಳಿಸಿದರು. ಸಾರ್ವಜನಿಕರಿಗೆ ಹೇಳ ಬಯಸುವುದೇನೆಂದರೆ, ದೇವಸ್ಥಾನದ ಸುತ್ತಮುತ್ತ ಅನಧಿಕೃತವಾಗಿ ದೇವರ ಪೀಠ ಬಾಡಿಗೆ ಕೊಡುವುದು, ತಡೆ ಒಡೆಯುವುದು, ವಾಮಾಚಾರ ಮಾಡುವುದು, ಮುಗ್ಧ ಭಕ್ತಾದಿಗಳಿಗೆ ಮೋಸ ಮಾಡಿ ತಗಡು ಬರೆಯುವುದು, ಬಲಿ ಕೊಡಿ ಎಂದು ಹೇಳುವುದು, ಭಕ್ತಾದಿಗಳು ತಂದುಬಿಟ್ಟ ಗೋವುಗಳನ್ನು ಕದ್ದು ಮಾರುವುದು, ಇದೇ ರೀತಿ ಅನೇಕ ಅಕ್ರಮಗಳನ್ನು ಮಾಡುತ್ತಿರುವ ದೊಡ್ಡ ಗುಂಪೊಂದು ದೇವಸ್ಥಾನದ ಸುತ್ತಮುತ್ತ ಇರುತ್ತದೆ ಎಂದು ದೂರಿದರು. ಸಾರ್ವಜನಿಕರು ಮೋಸ ಹೋಗದೆ ದೇವಸ್ಥಾನಕ್ಕೆ ಮತ್ತು ಪೂಜೆಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ದೇವಸ್ಥಾನದ ಅಧಿಕೃತ ಸಿಬ್ಬಂದಿ ಮತ್ತು ಆಡಳಿತಾಧಿಕಾರಿಗಳನ್ನು ಸಂಪರ್ಕಿಸಬೇಕಾಗಿ ಮನವಿ ಮಾಡಿದರು. ಬೇಗನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರವಿ, ಯಲಗುಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನನಗೆ ನಿನ್ನೆ ಬೆಳಿಗ್ಗೆ ನನಗೆ ವಿಚಾರ ಗೊತ್ತಾಯಿತು ಸರ್. ನಾನು ಸ್ವಲ್ಪ ಮೀಡಿಯಾದಲ್ಲಿ ಎಲ್ಲ ಹಿಂಗೆ ನನಗೆ ಫೋನ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗೆ ಪುರದಮ್ಮ ದೇವಸ್ಥಾನದ ಅರ್ಚಕರಿಂದ ಅತ್ಯಾಚಾರ ಪ್ರಕರಣ ಆಗಿದೆ, ಏನೇನೋ ಬಂತು. ನಂತರ ನಾನು ನೋಡಿದಾಗ ಆ ಪಾರ್ಟಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅವನಿಗೂ ಪುರದಮ್ಮ ದೇವಸ್ಥಾನಕ್ಕೂ ಯಾವುದೂ ಸಂಬಂಧನೂ ಇಲ್ಲ. ಒಬ್ಬ ಕೋಟ್ಯಾಂತರ ಭಕ್ತರಲ್ಲಿ ಅವನು ಒಬ್ಬ ಬಂದೋಗಿ ಪೂಜೆ ಮಾಡ್ತಿದ್ದ ಅಂತ ನನ್ನ ಅನಿಸಿಕೆ. ಯಾಕೆ ನಾನು ನೋಡ್ತಾ ಇರ್ತೀನಿ ಅಲ್ಲಿ ಡೈಲಿ ಪುರದಮ್ಮ ದೇವಸ್ಥಾನದ ಹತ್ರ. ಇದೆಲ್ಲ ಗಮನಿಸಿದಾಗ ಈ ಪೂಜಾ ಅಶೋಕ ನನ್ನ ತಮ್ಮನಾಗಿರ್ತಾನೆ, ಚಿಕ್ಕಪ್ಪನ ಮಗ. ಅವನು ಈ ಸುಮಾರು 10 ವರ್ಷದಿಂದ ಪುರದಮ್ಮ ದೇವಸ್ಥಾನ ಸರ್ಕಾರಕ್ಕೆ ಸೇರಿದಾಗ್ಲಿಂದನೂ ಅವನ್ನ ಸರ್ಕಾರನೇ ಅಪಾಯಿಂಟ್ ಮಾಡಿದ್ದೀನಿ. ನಿಮಗೆ ಕೊಟ್ಟಿದ್ರಲ್ಲ, ನಾನು ID ಕಾರ್ಡ್ ಎಲ್ಲ ಕೊಟ್ಟಿದ್ದೀನಿ. ಅವನಿಗೂ ಇವನಿಗೂ ಯಾವುದೂ ಸಂಬಂಧನೂ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಕೃತಿಯ ಅವಾಂತರಗಳಿಗೆ ಕಾಡು ನಾಶವೇ ಕಾರಣ. ಅಕ್ರಮ ಗಣಿಗಾರಿಕೆ, ಜಾಗ ಒತ್ತುವರಿ, ಮರ ನಾಶ ನಿಲ್ಲಿಸಲು ಒತ್ತಾಯ. ಅರಣ್ಯ ಉಳಿಸಲು ನ್ಯಾಯಾಲಯದ ಮೊರೆ ಹೋಗುವ ಎಚ್ಚರಿಕೆ ನೀಡಿದ ವಕೀಲರು. ಬಸ್ ನಿಲ್ದಾಣವನ್ನ ಬೇರೆಡೆಗೆ ಸ್ಥಳಾಂತರಿಸದೆ ಅಭಿವೃದ್ಧಿಪಡಿಸುವಂತೆ ಆಗ್ರಹ. ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಪ್ರತಿಭಟನೆ, ಮನವಿ ಪತ್ರ ಸಲ್ಲಿಕೆ. ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಸಚಿವರಿಗೆ ಶಾಸಕ HK ಸುರೇಶ್ ಮನವಿ. ಸಕಲೇಶಪುರ ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಸಾಕಷ್ಟು ಹಾನಿ. ಪ್ಯಾಕೇಜ್ ಘೋಷಣೆಗೆ ಶಾಸಕ ಮಂಜುನಾಥ್ ಒತ್ತಾಯ. ನಿಲ್ಲದ ದೊಡ್ಡ ತಪ್ಪಲುಗುಡ್ಡ ಕುಸಿತ, ಮತ್ತೆ ಬಂದಾದ ಶಿರಾಡಿ ರಸ್ತೆ ಸಂಚಾರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.